ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆರ್ಥಿಕ ಸ್ವಾಗತ. ಇಂದು ಮಾರ್ಚ್ 22, ನಾಳೆಯ ದಿನದಂದು ಅವತ್ತಿನ ರಾತ್ರಿ ಕೇವಲ ಅದು ಒಂದು ಸಮಯ ಅಲ್ಲ, ಅದು ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸುವ ಮಹಾನ್ ಶಕ್ತಿಯ ಉದಯ. ನಿಮ್ಮ ಜಾತಕದ ದಶಮ ಭಾವದಲ್ಲಿ ಈಗ ನಡೆಯುತ್ತಿರುವ ಗ್ರಹಗಳ ಮಹಾಮಿಲನವನ್ನು ನೋಡಿದರೆ ಮುಂದಿನ 48 ಗಂಟೆ ಒಳಗಡೆ ನಿಮ್ಮ ಶತ್ರುಗಳು ಚದುರಿ ಹೋಗಲಿದ್ದಾರೆ. ಅವರ ಸ್ಥಿತಿ ಬೀದಿಯಲ್ಲಿ ಅಲಿಯುವ ನಾಯಿಯಂತಾಗುತ್ತೆ. ಆದರೆ ನೀವು ಮಾತ್ರ ಆನೆಯಂತೆ ಗಾಂಭೀರ್ಯದಿಂದ ಮುನ್ನುಗ್ತೀರಾ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಅದು ಕಾಕತಾಳೀಯವಲ್ಲ, ಇದು ಮಹಾದೇವನ ಇಚ್ಛೆ. ಇದುವರೆಗೆ ನೀವು ಪಟ್ಟ ಕಷ್ಟಕ್ಕೆ ಸುರಿಸಿದ ಕಣ್ಣೀರಿಗೆ ಈಗ ಪ್ರತಿಫಲ ಸಿಗುವ ಕ್ಷಣ ಬಂದಿದೆ. ಅದನ್ನು ಕೊನೆಯವರು ಕೂಡ ಶಾಂತವಾಗಿ ಕೇಳಿ. ನೀವು ನಿಜವಾದ ವೃಷಭ ಆಗಿದ್ದರೆ ನಮ್ಮ ಚಾನಲ್ಗೆ ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಭೋಲೆನಾಥನು ಮುಂದಿನ 2 ದಿನಗಳಲ್ಲಿ ನಿಮಗೆ 8 ಅದ್ಭುತ ಸುದ್ದಿಗಳನ್ನು ನೀಡಲಿದ್ದಾನೆ. ನಿಮ್ಮ ಗತಕಾಲದ ನೋವು ಮತ್ತು ಶತ್ರುಗಳ ಕುತಂತ್ರ. ವೃಷಭ ರಾಶಿಯವರೇ, ನೀವು ಭೂಮಿಯಂತೆ ತಾಳ್ಮೆಯುಳ್ಳವರು. ನೀವು ಯಾರನ್ನೂ ನೋಯಿಸಲು ಇಷ್ಟಪಡೋದಿಲ್ಲ. ಆದರೆ ಈ ನಿಮ್ಮ ಇದೀ ಸಾಫ್ಟ್ ಮೃದು ಸ್ವಭಾವವನ್ನು ಕೆಲವರು ದುರ್ಬಲತೆ ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಉರಿಯುವವರು ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದಗಳನ್ನು ಹೊರಿಸಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಒಡಕು ಮೂಡಿಸಲು ಪ್ರಯತ್ನ ಮಾಡ್ತಿದ್ದಾರೆ. ನಾನು ಯಾರಿಗೂ ಕೆಟ್ಟದನ್ನು ಮಾಡ್ತಿದ್ರು ಕೂಡ ನನಗೆ ಯಾಕೆ ಇಷ್ಟು ತೊಂದರೆ ಅಂತ ನೀವು ಈ ಥರ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು ಅಲ್ವಾ? ಆದರೆ ನೆನ್ಪಿಟ್ಕೊಂಬಿಡಿ, ಈಗ ಕಾಲ ಬದಲಾಗಿದೆ. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಸಹಾಯಕ್ಕಾಗಿ ಸಾಲಿನಲ್ಲಿ ನಿಲ್ತಾರೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡಿದ ಶತ್ರುಗಳು ಈಗ ನಿಮ್ಮ ಅವರದೇ ಒಂದು ತಪ್ಪಿನ ಅರಿವಾಗಿ ನಲುಗ್ತಾರೆ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ಈಗ ಭಸ್ಮವಾಗುತ್ತೆ. ಮಾರ್ಚ್ 22ರ ಈ ಕ್ಷಣದಿಂದ ನಿಮ್ಮ ಕೀರ್ತಿ ದಶ ದಿಕ್ಕುಗಳಿಗೂ ಹರಡುತ್ತೆ. ಇನ್ನು ಆರ್ಥಿಕ ಸಮೃದ್ಧಿ ಮತ್ತು ಹೊಸ ಅವಕಾಶಗಳು. ಈಗ ನಿಮ್ಮ ಬದುಕಲ್ಲಿ ಕುಬೇರ ಯೋಗದ ಪ್ರಭಾವ ಶುರುವಾಗ್ತಾ ಇದೆ. ಮುಂದಿನ 48 ಗಂಟೆಗಳಲ್ಲಿ ಇವು ಸಂಭವಿಸಲಿವೆ. ಸ್ಥಿರ ಆಸ್ತಿ ಲಾಭ. ಮನೆ ಅಥವಾ ಜಮೀನಿಗೆ ಸಂಬಂಧಿಸಿದ ಹಳೆಯ ವ್ಯಾಜ್ಯಗಳಿದ್ರೆ ಅವು ನಿಮ್ಮ ಪರವಾಗಿ ತೀರ್ಮಾನವಾಗಲಿವೆ. ಹೊಸ ಆಸ್ತಿ ಖರೀದಿ ಮಾಡುವ ಯೋಗ ಇದೆ. ಹಣದ ಮಳೆ. ನೀವು ಹೂಡಿಕೆ ಮಾಡಿದ ಹಣವು ಈಗ ದುಪ್ಪಟ್ಟಾಗಿ ಬರಲಿದೆ. ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಆರ್ಡರ್ಗಳು ಸಿಗಲಿವೆ. ಸಮಾಜದಲ್ಲಿ ಗೌರವ. ನೀವು ಇದುವರೆಗೆ ಕೆಲಸ ಮಾಡಿದ ಸಂಸ್ಥೆಯಲ್ಲಿ ಅಥವಾ ನಿಮ್ಮ ಸಮುದಾಯದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನಿಮ್ಮನ್ನು ಎಲ್ಲರೂ ಮಾದರಿಯಾಗಿ ನೋಡಲಿದ್ದಾರೆ. ವೃಷಭ ರಾಶಿಯವರೇ, ಇದು ಕೆಲಸ ಆರಂಭಿಸುವ ಸಮಯ. ಆಲಸ್ಯವನ್ನು ಬಿಟ್ಟು ಮುನ್ನುಗ್ಗಿ. ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೀತಾ ಇದೆ. ವೃಷಭ ರಾಶಿಯ ಮಹಿಳೆಯರಿಗೆ ಇದು ಅತೀವ ಸಂತೋಷದ ಸಮಯ. ನಿಮ್ಮ ಮನೆಯಲ್ಲಿರುವ ಕಿರಿಕಿರಿಗಳು ಕಡಿಮೆಯಾಗಿ ಶಾಂತಿ ನೆಲೆಸಲಿದೆ. ನಿಮ್ಮ ಪತಿಯಿಂದ ಅಥವಾ ಹಿರಿಯರಿಂದ ನಿಮಗೆ ವಿಶೇಷ ಉಡುಗೊರೆ ಲಭಿಸಬಹುದು. ಅವಿವಾಹಿತರಿಗೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ನಿಮ್ಮ ಯಶಸ್ಸಿನ ಬಗ್ಗೆ ಅತಿಯಾಗಿ ಹೊರಗೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನರದೃಷ್ಟಿ ತಗುಲುವ ಸಾಧ್ಯತೆ ಇರುತ್ತೆ. ನಿಮ್ಮ ಯೋಚನೆಗಳನ್ನು ನಿಮ್ಮೊಳಗೆ ಇಟ್ಕೊಳ್ಳಿ. ದೇವರ ಮೇಲೆ ನಂಬಿಕೆ ಇಡಿ. ಶೀಘ್ರದಲ್ಲೇ ನಿಮ್ಮ ಮನೆಗೆ ಅತಿಥಿಯೊಬ್ಬರ ಆಗಮನವಾಗಲಿದ್ದು ಅವರು ನಿಮ್ಮ ಭವಿಷ್ಯಕ್ಕೆ ದೊಡ್ಡ ತಿರುವು ನೀಡಲಿದ್ದಾರೆ. ಕೊನೆಯದಾಗಿ ವೃಷಭ ರಾಶಿಯವರೇ, ನೀವು ಸಾಮಾನ್ಯರಲ್ಲ. ನೀವು ಗೆಲುವಿಗಾಗಿ ಹುಟ್ಟಿದವರು. ಈ ಮಾರ್ಚ್ 22ರ ಪರಿವರ್ತನೆಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಯಾವುದೇ ಭಯ ಬೇಡ. ದೇವರು ನಿಮ್ಮ ಜೊತೆ ಇದ್ದಾನೆ. ವಿಶೇಷ ಪರಿಹಾರಕ್ಕಾಗಿ ಹಿಂದೆ ಒಂದು ಹಿಡಿ ಅಕ್ಕಿಯನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮಹಾಲಕ್ಷ್ಮಿಯ ಮುಂದೆ ಇಡಿ. ಮರುದಿನ ಆ ಅಕ್ಕಿಯನ್ನು ಯಾವುದಾದ್ರೂ ಹಕ್ಕಿಗಳಿಗೆ ಆಹಾರವಾಗಿ ನೀಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತೆ. ಜೊತೆಗೆ ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ವಿಧಿಯೇ ಬದಲಾಗುತ್ತೆ. ನಿಮ್ಮ ಗೆಲುವಿನ ಸುದ್ದಿ ಕೇಳಲು ನಾವು ಕಾಯ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ತಪ್ಪದೆ ಶೇರ್ ಮಾಡಿ. ಭಗವಂತ ನಿಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ಮುನ್ನಡೆಸಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.